ಸಾಮಾನ್ಯವಾಗಿ UPSC ಪರೀಕ್ಷೆ ಅಂತ ಅಂದರೆ ಅದು ಕಬ್ಬಿಣದ ಕಡಲೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಇದು ಯಾವುದೂ ಕೂಡ ಕಬ್ಬಿಣದ ಕಡಲೆ ಅಲ್ಲ. ತುಂಬ ಈಸಿಯಾಗಿ ಸರಾಗವಾಗಿ ಬರೆದು ಪಾಸ್ ಆಗ್ಬೋದು. ಜೊತೆಗೆ ಇವತ್ತು ಕೂಡ UPSCಯ ಒಂದು ರಿಸಲ್ಟ್ ಹೊರಬಿದ್ದಿರುವಂಥದ್ದು. ಸದ್ಯ ಟಾಪರ್ ನಮ್ಮ ಹತ್ರ ಇದ್ದಾರೆ. ಅಂದರೆ ಬೆಂಗಳೂರಲ್ಲಿ UPSC ಎಕ್ಸಾಮನ್ನು ಬರೆದು ಯಾವ ರೀತಿ ಇತ್ತು, ಅವರ ಅನಿಸಿಕೆಗಳೇನು, ಏನು ಹೇಳ್ತಾರೆ ಅಂತ ಭರತ್ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್, ಈಗ UPSC ಪರೀಕ್ಷೆ ರಿಸಲ್ಟ್ ಹೊರಬಿದ್ದಿದೆ, ರ್ಯಾಂಕ್ ಕೂಡ ಬಂದಿದೆ, ಏನು ಹೇಳ್ತೀರಾ ಸರ್? ತುಂಬಾ ಖುಷಿ ಆಗ್ತಾ ಇದೆ. ಇದು ನಂದು 5ನೇ ಅಟೆಂಪ್ಟ್ ಆಗಿತ್ತು. ಸೊ 2019ಇಂದ ಸ್ಟಾರ್ಟ್ ಮಾಡಿ ಇವಾಗ 5 ಅಟೆಂಪ್ಟು, 3 ಮೇನ್ಸ್ ಕೊಟ್ಟಿದ್ದೆ, 2 ಇಂಟರ್ವ್ಯೂ ಆಗಿತ್ತು. ಸೊ ಈ ವರ್ಷ ರ್ಯಾಂಕ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಓಕೆ ಸರ್, ತುಂಬ ಜನ ಅನ್ಕೋತಾರೆ ಪರೀಕ್ಷೆ ಬರಿಬೇಕಾದ್ರೆ ತುಂಬ ಜನ ಹಿಂದೆ ಸರಿಯೋದೇ ಜಾಸ್ತಿ. ಆಸೆ ಇದ್ದರೂ ಕೂಡ ಸರಿಯಾದ ಕೋಚಿಂಗ್ ಸಿಕ್ಕಲ್ಲ, ಇಲ್ಲಾಂದರೆ ಗೈಡೆನ್ಸ್ ಸರಿ ಸಿಕ್ಕಲ್ಲ, ಬುಕ್ಸ್ ಅದು ಇದು ಸಾಕಷ್ಟು ಇರುತ್ತೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಮಗೆ ಅನ್ನಿಸ್ದಾಗೆ ಇವಾಗ ಗೈಡೆನ್ಸಿಗೆ ಯಾವ ರೀತಿಯಾದ ಕೂಡ ಕೊರತೆ ಇಲ್ಲ. ನಾವು ಯೂಟ್ಯೂಬ್ ಮೂಲಕ ಕೂಡ ಓದಿ ಎಕ್ಸಾಮನ್ನು ಒಳ್ಳೆ ಕ್ಲಾರಿಟಿ ತೊಗೊಂಡು ಕ್ಲಿಯರ್ ಮಾಡಿದವ್ರನ್ನ ನೋಡಬಹುದು. ಮತ್ತು ಕನ್ನಡ ಮಾಧ್ಯಮ ಆಗಿರಲಿ, ರೂರಲ್ ಇದರಿಂದ ಬಂದಿರೋಂಥ ಆಗಿರಲಿ, ಅವ್ರಿಗೆ ಕೂಡ ಒಳ್ಳೊಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿರೋಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಆಚಾರ್ಯ ಅಕಾಡೆಮಿ ಅಂತ ಕನ್ನಡ ಮೀಡಿಯಮಲ್ಲಿ ಟೀಚ್ ಮಾಡೋರಿದ್ದಾರೆ. ಸೊ ಈ ರೀತಿ ಎಂಥವ್ರಿಗೆ ಅದು ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡುವಂಥದ್ದು ಇವಾಗ ಪಾಸಿಬಲ್ ಆಗಿದೆ. ಸೊ ಯಾರು ಕೂಡ ಹಿಂಚರಿಯೋದು ಬೇಕಾಗಿಲ್ಲ, ಬಟ್ ಎಫರ್ಟ್ ಹಾಕೋದು ಮಾತ್ರ ಮಿಸ್ ಮಾಡಬಾರದು. ಓಕೆ ಸರ್, ನೀವು ಮೂಲತಃ ಎಲ್ಲಿಯವರು ಮತ್ತು ಮನೆ ಬಗ್ಗೆ ಹೇಳೋದಾದರೆ, ಯಾಕಂದರೆ ನೀವು ಎಕ್ಸಾಮ್ ಬರಬೇಕಂದ್ರೆ ಸ್ವಲ್ಪ ನೆಮ್ಮದಿ ಕೂಡ ಬೇಕಾಗುತ್ತೆ, ಮನೆ ಕಡೆಯಿಂದನೂ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಮನೆ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಮೇಡಮ್, ನಾವು ಮೂಲತಃ ರಾಯಚೂರಿನವರು, ಬಟ್ ಅಪ್ಪರದು ಕೆಲಸ ಇರುವಂಥದ್ದು ಶಿವಮೊಗ್ಗದಲ್ಲಿ ಆಗಿರೋದು. ಕುವೆಂಪು ಯೂನಿವರ್ಸಿಟಿಯಲ್ಲಿ ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ದಾರೆ, ಡಾಕ್ಟರ್ ಚಂದ್ರಶೇಖರ್ ಅಂತ. ಅಮ್ಮ ರೇಣುಕಾ ಅಂತ ಹೌಸ್ ವೈಫ್, ಗೃಹಿಣಿಯವರು. ಮತ್ತು ನಮ್ಮ ಅಣ್ಣ ಇರೋರು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಸೊ ಮನೆ ಕಡೆಯಿಂದ ಸಪೋರ್ಟ್ UPSC ಎಕ್ಸಾಮಿಗೆ ತುಂಬಾ ಸ್ಟ್ರಾಂಗಾಗೇ ಇತ್ತು. ಮುಂಚಿನ ಚಿಕ್ಕವರಿದ್ದಾಗಿಂದನೂ ತುಂಬ ಸ್ಟ್ರಾಂಗಾಗೇ ಇತ್ತು. ಅದಕ್ಕೋಸ್ಕರ ತುಂಬ ಸತಿ ಫೇಲ್ ಆದರೂ ಕೂಡ ನಾವು ಏನಾದರೂ ಬೇಜಾರಾಗಿದ್ರು ನಮ್ಮ ಅಪ್ಪ ಇದ್ದವರು ಕಾಲ್ ಮಾಡಿ, ಇರಲಿ ಪರವಾಗಿಲ್ಲ, ಇದು ಎಕ್ಸಾಮಲ್ಲಿ ಪಾರ್ಟ್ ಆ್ಯಂಡ್ ಪಾರ್ಸಲ್, ಮುಂದಿನ ವರ್ಷ ಆಗುತ್ತೆ, ಮುಂದಿನ ವರ್ಷ ಆಗಿಲ್ಲ ಅಂದರೆ ಅದನ್ನು ಮುಂದಿನ ವರ್ಷ ಆದರೂ ಪರವಾಗಿಲ್ಲ, ಇದೇ ಎಕ್ಸಾಮನ್ನು ಮಾಡ್ತಾಯಿರು ಅಂತ ಸಪೋರ್ಟ್. ಈಗ ಒಂದು ಗೋಲ್ ಅಂತ ಇದ್ದರೆ ಅದು ಸಣ್ಣವರಿಂದ ಕೂಡ ಬಂದಿರುತ್ತೆ. ಈಗ ನೀವು ಹೇಳ್ತಾ ಇದ್ರಿ ನಿಮ್ಮಪ್ಪ ನಿಮಗೆ ತುಂಬ ಸಪೋರ್ಟ್ ಮಾಡಿದರು ಅಂತ, ಅಪ್ಪನ ಬಗ್ಗೆ ಹೇಳೋದಾದರೆ? ಮೇಡಮ್, ಅಪ್ಪವರು ಸೋಷಿಯಾಲಜಿ ಪ್ರೊಫೆಸರ್ ಆಗಿರೋದ್ರಿಂದನೋ ಅಥವಾ ರಾಯಚೂರು ಅಂತ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್, ಅದರಲ್ಲೂ ಕೂಡ ಬುರ್ದಿಪಾಡ್ ಅಂತ ಒಂದು ಕರ್ನಾಟಕದ ಬಾರ್ಡರಿಂದ ಬಂದಿರೋವಂಥದ್ದು. ನಾವು ಅಲ್ಲಿನ ಬಡತನದಿಂದ ನೋಡಿನೋ ಒಂದು ಸಾಮಾಜಿಕ ಕಳಕಳಿ ಅವರಲ್ಲಿ ತುಂಬಾ ನೋಡಿದ್ದೇನೆ. ಅವರು ಯಾರಾದರೂ ಕಷ್ಟದಲ್ಲಿ ಇದ್ದರು ಅಂತಂದರೆ ಸಹಾಯ ಮಾಡಲಾರ್ದಂಗೆ ವಾಪಸ್ ಬರಬಾರ್ದು, ಈ ರೀತಿ ವ್ಯಾಲ್ಯೂಸ್. ಮತ್ತು ನಮ್ಮ ಸ್ಯಾಲ್ರಿಲಿ ಸರ್ಟೆನ್ ಪ್ರಪೋರ್ಷನ್ ಬೇರೆಯವರಿಗೆ ಕೊಡಲಿಕ್ಕೆ ಅಂತಲೇ ಇಟ್ಟಿರಬೇಕು. ಮತ್ತು ಏನನ್ನೇ ನೋಡಿದ್ರೂ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು, ರ್ಯಾಷನಲ್ ಆಗಿ ಥಿಂಕ್ ಮಾಡು, ಎಲ್ಲ ಕಡೆ ವ್ಯೂ ಪಾಯಿಂಟ್ಸ್, ಎಲ್ಲ ಕಡೆ ಪರ್ಸ್ಪೆಕ್ಟಿವ್ಸನ್ನು ನೋಡ್ಕೊಂಡು ಯೋಚನೆ ಮಾಡು, ಈ ರೀತಿಯಾದಂತಹ ವ್ಯಾಲ್ಯೂಸನ್ನು ಕಲಿಸ್ಕೊಡ್ತಾ ಇದ್ರು ಮೇಡಮ್. ಓಕೆ ಸರ್, ಕೊನೆಯದಾಗಿ ಎಷ್ಟನೇ ರ್ಯಾಂಕ್ ಬಂದಿದ್ದೀರಾ, ಎಷ್ಟನೇ ಅಟೆಂಪ್ಟ್ ಇದು, ಅದ್ರ ಬಗ್ಗೆ ಹೇಳೋದಾದರೆ? ಮೇಡಮ್, ನಂದು 667ನೇ ರ್ಯಾಂಕ್ ಬಂದಿದೆ. ಇದು ನಂದು 5ನೇ ಅಟೆಂಪ್ಟ್ ಆಗಿತ್ತು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಭರತ್ ಅವರ ಮಾತಾಗಿತ್ತು. ಅಂದರೆ ಬಡ ಕುಟುಂಬದಿಂದ ಬಂದಿದ್ರು ಕೂಡ, ಅಂದರೆ ಅವ್ರು ಹೇಳ್ತಾ ಇದ್ರು ಊರು ಮೂಲತಃ ರಾಯಚೂರು ಅನ್ನುವಂಥದ್ದು. ಜೊತೆಗೆ ಅವರ ತಂದೆಯವರು ಕೂಡ ಸಪೋರ್ಟ್ ತುಂಬ ಆಯಿತು. ಒಂದು ಕಡೆಯಲ್ಲಿ ಮಕ್ಕಳಿಗೆ ಇದ್ದಾಗಿಂದನೇ ಒಂದಷ್ಟು ಕನಸುಗಳನ್ನು ಪೇರೆಂಟ್ಸ್ ತುಂಬ್ತಾರೆ. ಅದರಲ್ಲಿ ಭರತ್ ಸರ್ ಕೂಡ ಒಬ್ಬರು. ಅವ್ರು ಈಗಾಗಲೇ ಹೇಳ್ತಾ ಇದ್ರು ಫ್ಯಾಮಿಲಿ ಸಪೋರ್ಟ್ ಕೂಡ ಆಯಿತು, ಜೊತೆಗೆ ಅವರು ಕಷ್ಟ ಬಿದ್ದು ಓದ್ತಾ ಇದ್ರು ಅನ್ನುವಂಥದ್ದು. ಕಾದು ನೋಡಬೇಕಾಗಿದೆ ನೆಕ್ಸ್ಟ್ ಅವರಿಗೆ ಯಾವ ಪೊಸಿಷನ್ ಸಿಕ್ಕತ್ತೆ ಅನ್ನುವಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕಿರಿ, ಪವರ್ TV, ಬೆಂಗಳೂರು.